ಸರ್, ನೀವು ಅಯೋಧ್ಯೆಗೆ ಬಂದಿದ್ದೀರಿ, ಏನು ಅನ್ನಿಸ್ತಾ ಇದೆ? ಬಾಲರಾಮನ ಪ್ರತಿಷ್ಠೆ ಅದು ಪ್ರಾಣ ಪ್ರತಿಷ್ಠೆ. ನಮಗೆ ಪ್ರತಿಷ್ಠೆ ವಿಚಾರವೂ ಹೌದು, ಮತ್ತು ಪ್ರತಿಷ್ಠೆ ರಹಿತವಾಗಿ ವಿದ್ಯುಕ್ತವಾಗಿ ಬಾಲರಾಮ ಹೀಗೆ ಪ್ರತಿಷ್ಠಾಪಿತನಾಗ್ತಿರೋದು, ಪುನಃ ಪ್ರತಿಷ್ಠಾಪನೆ ಆಗ್ತಿರೋದು ಎಲ್ಲರಿಗೂ ಹೆಮ್ಮೆಯ ಸಂಗತಿ. ನಾವು ಸನಾತನಿಗಳು, ನಮ್ಮ ಸನಾತನ ಧರ್ಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ, ನಾವು ಯಾಕೆ ಪೂಜಿಸಬೇಕು, ಏನನ್ನು ಪೂಜಿಸಬೇಕು, ಹೇಗೆ ಪೂಜಿಸಬೇಕು ಅಂತ ಶಾಸ್ತ್ರಸಮ್ಮತ ಏನು ಅಂತ ಹೇಳಲಾಗಿದೆ. ಎಲ್ಲವೂ ಶಾಸ್ತ್ರಸಮ್ಮತವಾಗಿ ವಿದ್ಯುಕ್ತವಾಗಿ ಜರುಗ್ತಿರಬೇಕಾದಾಗ ಮನಸ್ಸಿಗೆ ತುಂಬ ಮುದ ಕೊಡುವಂಥದ್ದೇ. ಯಾರೆಲ್ಲರೂ ಇದಕ್ಕಾಗಿ ತಮ್ಮ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು, ಎಲ್ಲರ ಹತ್ಯೆ ಆಯಿತು, ಅಂಥವರೆಲ್ಲರ ಚರಣಾಮೃತಗಳಿಗೆ, ಅವರೆಲ್ಲರ ಚರಣಗಳಿಗೆ ಇದು ಅರ್ಪಿತ ಅಂತ ಮನಸ್ಸಿಗೆ ಅನಿಸುತ್ತೆ. ಮತ್ತು ನಾವಿದನ್ನು ಪ್ರತಿಷ್ಠೆಗಾಗಿ ಅಲ್ಲದೆ ಇದು ಯಾವುದೋ ಗಮನ ಸೆಳೆಯೋ ತಂತ್ರವಾಗದೆ ನಮನಕ್ಕಾಗಿ ಈ ಕೆಲಸವನ್ನು ಎಂದೂ ಮಾಡಬೇಕು ಅಂತ. ಸುಚೇಂದ್ರ ಪ್ರಸಾದ್ ಅವರೇ, ನೀವು ಮೊದಲನೇ ಬಾರಿಗೆ ಅಯೋಧ್ಯೆ ಬಂದಿರೋದು ಅಥವಾ ಹಿಂದೆ ಬಂದಿದ್ರಾ? ಅಯೋಧ್ಯೆಗೆ ನಿರಂತರ ಬರೋದಾಗ್ತಾ ಇದೆ. ನನಗೆ ದಾಯಿತ್ವದ ಸಂಸ್ಕಾರ ಭಾರತೀಯ ಕರ್ನಾಟಕ ಪ್ರಾಂತ್ಯಾಧ್ಯಕ್ಷನ ಜವಾಬ್ದಾರಿ ಇದೆ. ಪೂಜ್ಯ ಪೇಜಾವರ ಶ್ರೀಗಳು ಸಹ ಒಂದು ಅಭಿಯಾನದ ಮುಖಾಂತರ ಕೊಟ್ಟ ದಾಯಿತ್ವವನ್ನು ನಿಭಾಯಿಸ್ತಾ ಬಾರಿ ಅಯೋಧ್ಯೆಗೆ ಹೋಗಾಗ್ತಾ ಇದೆ. ಪ್ರಾಣ ಪ್ರತಿಷ್ಠೆಗೆ ನಾನು ಹೀಗೊಂದು ವಿದ್ಯುಕ್ತವಾಗಿ ಆಹ್ವಾನಿತನಾಗಿ ಬಂದಿರುವಂಥದ್ದು ನಮ್ಮ ಸಂಸ್ಕಾರ ಭಾರತೀಯ ಎಲ್ಲ ಕಾರ್ಯಕರ್ತರಿಗೂ ತುಂಬ ಹೆಮ್ಮೆಯ ಸಂಗತಿಯೇ ಸರಿ. ಸುಚೇಂದ್ರ ಪ್ರಸಾದ್ ಅವರೇ, ನಾನು ಕಳೆದ ಒಂದು ನಾಲ್ಕು ದಿವಸದಿಂದ ಅಯೋಧ್ಯೆಯಲ್ಲಿದ್ದೇನೆ, ಮತ್ತು ಅದರ ಹಿಂದೆ ಕೂಡ ಬಂದು ಹೋಗಿದ್ದೇನೆ. ಒಂದು ಜನರ ಸಂಭ್ರಮ ನೋಡಿದ್ದೆ, ಇದು ಕೇವಲ ಭಕ್ತಿಯಲ್ಲ, ಒಂದು ರೀತಿಯ ಇಮೋಷನ್ ಅಂತ ಅನ್ನಿಸ್ತದೆ. ಆಸ್ಥೆ ಮತ್ತು ಆಸಕ್ತಿಗಳು ಸಮ್ಮಿಲಿತವಾದಾಗ ಅಯೋಧ್ಯೆ ಇಂಡಿಯನ್ ಕಾಣ್ತಾ ಇದೆ. ಹಾಗೆ ನಮಗೆ ಪೂರ್ವದಲ್ಲೇ ಕಾಣಬೇಕಿತ್ತು. ಆದರೆ ಅವರ ಶ್ರದ್ಧಾಭಕ್ತಿಗಳು ನಮ್ಮ ಈ ದೇಶದ ಆತ್ಮ ಅಂತ ಹೇಳಲಾಗಿದೆ. ಈ ಆತ್ಮ ಈಗ ಹೀಗೆ ಪ್ರಫುಲ್ಲವಾಗಿ, ಮನಸ್ಸು ಪ್ರಫುಲ್ಲವಾಗಿ ನಮ್ಮೆಲ್ಲರಿಗೂ ಹೀಗೆ ದಕ್ತಾ ಇರುತ್ತದೆ. ನಿಜವಾಗಿಯೂ ಪ್ರತಿಯೊಬ್ಬ ಭಾರತೀಯನಿಗೆ, ಅದು ಕೇವಲ ಯಾವುದೋ ಒಂದು ಧರ್ಮ ಮತ ಅಂತೆಲ್ಲ. ನಾನು ಗಮನಿಸಿ ನೋಡಿದ್ದೇನೆ, ಅನೇಕರು ನಮ್ಮ ಸಹೋದರ ಪಂಥದವರು ಆಗಿದ್ದಾಗ್ಯೂ ಸಹ ಅದ್ಭುತವಾದಂಥ ಶುಭಕಾಮನೆಗಳನ್ನು, ಶುಭೇಚ್ಛೆಯನ್ನು ಕೊಡ್ತಾ ಇದ್ದಾರೆ. ಆ ಎಲ್ಲರೂ ದೆಹಲಿಯ ಜಾಮಾ ಮಸೀದಿ ಅಂಥದ್ದು ಸ್ವಚ್ಛವಾಗುತ್ತೆ. ಅನೇಕರು ಅಕ್ಷತೆಯನ್ನು ಮತ್ತು ನಮ್ಮ ಚಿತ್ರಪಟವನ್ನು ಅದನ್ನು ಸ್ವೀಕಾರ ಮಾಡಿ ನಮಗೆ ಇಡೀ ಭಾರತ ದೇಶ ಅಥವಾ ಹೊರದೇಶಗಳಲ್ಲಿಯೂ ಸಹ ಇದರ ಬಗ್ಗೆ ಇಟ್ಕೊಂಡಿರೋ ಸಂಭ್ರಮವನ್ನು ಗಮನಿಸಿದಾಗ ಇದು ಕೇವಲ ಶ್ರದ್ಧೆ, ಕೇವಲ ಆಸ್ಥೆ, ಕೇವಲ ಆಸಕ್ತಿ, ಕೇವಲ ಭಕ್ತಿ ಇದ್ದಷ್ಟೇ ಅನಿಸೋಲ್ಲ. ಅದಕ್ಕೂ ಮಿಗಿಲಾದಂಥ ಒಂದು ದೊಡ್ಡ ಶಕ್ತಿ, ಅದಕ್ಕೂ ಮಿಗಿಲಾದಂಥ ಒಂದು ಸಂಭ್ರಮ ಮನೆ ಮಾಡಿರುವಂಥದ್ದಕ್ಕೆ ಅನೇಕ ಕಾರಣಗಳಿದ್ದಿತ್ತು. ಅನೇಕ ಧಾರೆಗಳು ಸೇರಿ ಒಂದು ನದಿಗಳು ಸೇರಿ ನದ ಸೇರಿ ಶ್ರದ್ಧಾಪೂರ್ವಕವಾಗಿ, ಭಕ್ತಿಪೂರ್ವಕವಾಗಿ ನಾನಿಲ್ಲಿ ಗಮನ ಸೆಳೆಯೋಕ್ಕಲ್ಲದೆ ನಮನ ಸಲ್ಲಿಸೋಕಾಕಿ ಬಂದಂಥವ. ಆ ಥರದ ನಮನ ಸಲ್ಲಿಸುವಂಥ ಆ ಆಸ್ಥೆ, ಆ ಶ್ರದ್ಧೆ, ಆ ಭಕ್ತಿಗಳೇ ಇಡೀ ದೇಶವಾಸಿಗಳಲ್ಲಿ ಆಗ್ತಾಯಿದೆ. ಮತ್ತು ಹೊರದೇಶಗಳಿಂದಲೂ ಇದಕ್ಕೆ ಅನೇಕ ರೀತಿಯಲ್ಲಿ ಬೆಂಬಲ